ಪ್ರೇಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21ನೇ ವಾಕ್ಯ. ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು. ಇವನು ಯಾರೆಂದರೆ ಅಲೆಕ್ಸಾಂದ್ರ ರೂಫಾ ಎಂಬುವರ ತಂದೆಯಾದ ಕುರೇನೆ ಪಟ್ಟಣದ ಸೀಮೋನನು. ಯೇಸುವಿನ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದ ಆಳ್ವಿಕೆ ನಡೀತಾ ಇದೆ. ಆ ಸಮಯದಲ್ಲಿ ಅವರ ಸಿಪಾಯಿಗಳಾಗಿರ್ಬೋದು, ಶತಾಧಿಪತಿಗಳಾಗಿರ್ಬೋದು, ಇವರೆಲ್ಲರೂ ಯಹೂದ್ಯರನ್ನು ಪ್ರತ್ಯೇಕವಾಗಿ ದಬ್ಬಾಳಿಕೆಯಿಂದ ನಡೆಸ್ಕೊಳ್ತಾ ಇರುವಂತಹ ಒಂದು ಕಾಲ, ಬಿಟ್ಟಿ ಹಿಡಿದು ಕೆಲಸಗಳನ್ನು ಮಾಡಿಸ್ತಾ ಇರುವಂತಹ ಕಾಲ, ಯಜಮಾನ ಮತ್ತು ದಾಸನ ಪದ್ಧತಿಗಳು ಇರುವಂತಹ ಒಂದು ಕಾಲ. ಅಂಥ ಸಂದರ್ಭದಲ್ಲಿ ಯೇಸುವಿನ ಸೇವೆಯ ನಂತರ ಯೇಸುವಿನ ಮರಣ ಹತ್ರ ಆಯಿತು. ಯೇಸುಸ್ವಾಮಿಯನ್ನು ಆ ಮರಣದಂಡನೆಗೆ ವಿಧಿಸಿ ಶಿಲುಬೆಯನ್ನು ಹೊರಿಸಿ ಯೇಸುಸ್ವಾಮಿಯನ್ನು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯೇಸುಸ್ವಾಮಿಗೆ ಅದು ಹೋರಕ್ಕಾಗ್ತಾ ಇಲ್ಲ. ಅದು ಕಷ್ಟಪಡ್ತಾ ಇದ್ದಾರೆ ಯೇಸುಸ್ವಾಮಿ. ಯಾಕೆಂದರೆ ಅಷ್ಟು ಹೊಡೆತವನ್ನು ಅವರು ಸಿಪಾಯಿಗಳು ಹೊಡೆದಿದ್ದಾರೆ. ಯೇಸುವಿಗೆ ನಡೆಯೋಕ್ಕಾಗ್ತಾ ಇಲ್ಲ. ಭಾರವಾದ ಶಿಲುಬೆಯನ್ನು ಯೇಸುವಿನ ತೋಳಿನ ಮೇಲೆ ಇಟ್ಟಿದ್ದಾರೆ. ಅದನ್ನು ಹೊರಕ್ಕಾಗದೆ ಕಷ್ಟಪಡ್ತಾ ಇರುವಂತಹ ಆ ಯೇಸುವಿನ ಆ ಸ್ಥಿತಿಯನ್ನು ನೋಡಿ ಆ ಮಾರ್ಗವಾಗಿ ಹೊಲದಿಂದ ಬರ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅವನನ್ನು ಬಿಟ್ಟಿ ಹಿಡಿತಾರೆ ಅಂದರೆ ದುಡ್ಡು ಕೊಡ್ತೀನಿ ಅಂತಲ್ಲ, ಫ್ರೀಯಾಗಿ. ಯಾಕೆಂದರೆ ಆ ಕಾಲದಲ್ಲಿ ಬಂದು ಇದನ್ನು ಮಾಡುವಂಥ ರೋಮನ್ ಸಿಪಾಯಿಗಳು, ಅಧಿಕಾರಿಗಳು ಹೇಳಿದ್ರೆ ಅದನ್ನು ಮಾಡಲೇಬೇಕು. ಎಷ್ಟು ಕೂಲಿ ಕೊಡ್ತೀರಾ ಎಂಬುದು ಕೇಳೋಕ್ಕಾಗಲ್ಲ. ಫ್ರೀ ಆಫ್ ಕಾಸ್ಟ್ ಎಲ್ಲವನ್ನು ಮಾಡಬೇಕು. ಬಿಟ್ಟಿ ಹಿಡಿತಾರೆ. ಅವನು ಕುರೇನ ಪಟ್ಟಣದ ಸೀಮೋನ ಎಂಬುದಾಗಿ ವಾಕ್ಯ ಹೇಳ್ತದೆ. ಕುರೇನೆ ಪಟ್ಟಣದ ಸೀಮೋನನನ್ನು ಅವರೇನು ಮಾಡ್ತಾರೆ? ಬಿಟ್ಟಿ ಹಿಡಿತಾರೆ. ಅವನು ಒಂದು ರೀತಿಯಲ್ಲಿ ಹೇಳಬೇಕು, ಹೊಲದಿಂದ ಬೆಳಗ್ಗೆಯಿಂದ ಕಷ್ಟಪಟ್ಟು ಬೇಗ ಮನೆಗೆ ಹೋಗಿ ರಿಲ್ಯಾಕ್ಸ್ ಮಾಡೋಣ, ಒಂದೇನಾದ್ರು ಊಟ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಿರ್ಬೋದು. ಆದರೆ ಅವನನ್ನು ಹಿಡಿದಾಗ ಅವನೊಂದು ಹೇಳಿರ್ಬೋದು, ಇಲ್ಲ ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನಗಾಗಲ್ಲ, ಈಗಲೇ ಟಯರ್ಡ್ ಆಗಿದ್ದೀನಿ, ಕೆಲಸ ಮಾಡಿ ಸುಸ್ತಾಗಿದ್ದೀನಿ. ಆದರೆ ಅವರು ಒಪ್ಪಲಿಲ್ಲ. ಅವನನ್ನು ಒತ್ತಾಯಪೂರ್ವಕವಾಗಿ ಬೈ ಫೋರ್ಸ್ ಅವನ ಮೇಲೆ ಆ ಶಿಲುಬೆಯನ್ನು ಅವರು ಇಡ್ತಾ ಇದ್ದಾರೆ. ಯೇಸುವಿನ ಶಿಲುಬೆ, ಯೇಸುವಿಗೋಸ್ಕರ ಹೆಲ್ಪ್ ಮಾಡುವುದಕ್ಕಾಗಿ ಅವನು ಈಗ ಹೊರಡ್ತಾ ಇದ್ದಾನೆ. ನನ್ನ ಅಭಿಪ್ರಾಯದಲ್ಲಿ, ನನ್ನ ಒಂದು ಯೋಚನೆ, ಅವನು ಯೇಸುಸ್ವಾಮಿ ಆಗಿಲ್ವೇನೋ, ಯೇಸುಸ್ವಾಮಿ ವಾಕ್ಯಗಳನ್ನ ಕೇಳಿರಲಿಲ್ವೇನೋ, ಅಥವಾ ಯೇಸುಸ್ವಾಮಿ ಹಿಂಬಾಲಕರಲ್ಲಿ ಆಗಿರಲಿಲ್ವೇನೋ ಗೊತ್ತಿಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಅವನ ಮೇಲೆ ಶಿಲುಬೆಯನ್ನು ಇಟ್ಟಾಗ ಬೇರೆ ಮಾರ್ಗವಿಲ್ಲದೆ, ಬೇರೆ ಮರು ಉತ್ತರ ಹೇಳುವುದಕ್ಕೆ ಸಾಧ್ಯವಿಲ್ಲದೆ ಅದನ್ನು ಹೊತ್ತು ಆ ಗೋಲ್ಗೊತ್ತಾವರೆಗೂ ತಗೊಂಡು ಹೋಗ್ತಾನೆ. ಆದರೆ ದೇವರು ಯಾರು ಸಾಲಗಾರನಲ್ಲ. ದೇವರ ವಾಕ್ಯ ಹೇಳ್ತದೆ, ಇವನು ಯಾರು? ಅಲೆಕ್ಸಾಂದ್ರ ಮತ್ತು ರೂಫಾ ಇವರ ತಂದೆಯಾದ ಕುರೇನ. ದೇವರ ವಾಕ್ಯದಲ್ಲಿ ನಾವು ರೋಮಪತ್ರಿಕೆ 16:13 ಹೇಳುತ್ತೆ, ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದಂತಹ ರೂಫಸ್. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಕರ್ತನಿಗಾಗಿ ಏನಾದರೂ ಮಾಡಿದ್ರೆ ಅದನ್ನು ಲೆಕ್ಕ ಹಾಕಿ ಆಶೀರ್ವಾದ ಮಾಡುವಂಥ ಒಬ್ಬ ದೇವರು. ಕುರೇನದ ಸೀಮೋನನು ಮನಪೂರ್ವಕವಾಗಿ ಮಾಡಿದ್ದಲ್ಲ, ಒತ್ತಾಯಪೂರ್ವಕವಾಗಿ ಮಾಡಿದ. ಆದರೂ ಸಹ ದೇವರು ಅದನ್ನು ಲೆಕ್ಕಕ್ಕಿಟ್ಟರು. ಯೇಸುವಿನ ಶಿಲುಬೆಯನ್ನು ಹೊತ್ತು ಯೇಸುವಿಗೆ ಹೆಲ್ಪ್ ಮಾಡಿದಂತಹ ಆ ಕುರೇನ ಸೀಮೋನನ ಮಕ್ಕಳನ್ನು ದೇವರು ಪ್ರಸಿದ್ಧರಾಗಿ ಮಾಡಿಬಿಟ್ರು. ಇವತ್ತು ಸೀಮೋನ, ಕುರೇನದ ಸೀಮೋನ ಅಂತ ತಿಳಿಯಲ್ಪಡ್ತಾ ಇದ್ದಂಥ ಈ ಸೀಮೋನ ಇವತ್ತು ತಿಳಿಯಲ್ಪಡ್ತಾ ಇರೋದು ಅಲೆಕ್ಸಾಂದ್ರ ರೂಫಸ್ನ ತಂದೆ. ಯಾಕೆ ಅಲೆಕ್ಸಾಂಡರ್ ರೂಫಸ್ ಏನಾದರೂ ಅವರು ಫೇಮಸ್ ಆಗಿಬಿಟ್ರು, ಪ್ರಸಿದ್ಧರಾದರು, ಭಕ್ತರಾದರು. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಕರ್ತನಿಗಾಗಿ ಒತ್ತಾಯಪೂರ್ವಕವಾಗಿ ಅಲ್ಲ, ಮನಪೂರ್ವಕವಾಗಿ ನಾವು ಆತನನ್ನು ಹಿಂಬಾಲಿಸುವುದಾದರೆ, ಆತನ ಸೇವೆಯನ್ನು ಮಾಡುವುದಾದರೆ, ಆತನ ಚಿತ್ತವನ್ನು ಮಾಡುವುದಾದರೆ, ಆತನು ನಮ್ಮನ್ನು ಉನ್ನತದಲ್ಲಿ ನಡೆಸುವವನಾಗಿದ್ದಾನೆ. ಉನ್ನತಕ್ಕೆ ನಡೆಸುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮನ್ನು ಪ್ರಸಿದ್ಧರಾಗಿ ಮಾಡೋದು ಮನುಷ್ಯರಲ್ಲ, ನಮ್ಮನ್ನು ಉನ್ನತಕ್ಕೆ ನಡೆಸುವುದು ಮನುಷ್ಯರಲ್ಲ, ನಮ್ಮನ್ನು ಪ್ರಸಿದ್ಧ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಮ್ಮನ್ನು ಉನ್ನತಕ್ಕೆ ನಡೆಸುವಂತಹ ಒಬ್ಬ ಕರ್ತನಿದ್ದಾನೆ. ಅವನನ್ನು ಬಿಟ್ಟು ಹಿಡಿದು ಬೈ ಫೋರ್ಸ್ ಆಗಿ
ಅವನದನ್ನು ಮಾಡಿದರೂ ಸಹ ದೇವರು ಅದನ್ನು ಲೆಕ್ಕಕ್ಕೆ ತಗೊಂಡ್ರು. ಈ ದಿವಸಗಳಲ್ಲಿ ನಾವು ಬೈ ಫೋರ್ಸ್ ಅಲ್ಲ ನಾವು ಆರಾಧನೆ ಮಾಡ್ತಾ ಇರೋದು, ಯಾರೋ ಒತ್ತಾಯದಿಂದ ಅಲ್ಲ ನಾವು ದೇವರ ಚಿತ್ತವನ್ನು ಮಾಡ್ತಾ ಇರೋದು. ನಾವು ಮನಪೂರ್ವಕವಾಗಿ ಅದನ್ನು ಮಾಡ್ತಾ ಇರುವಾಗ ಇನ್ನೂ ಹೆಚ್ಚು ಆಶೀರ್ವಾದಗಳು ನಮಗೆ ಕೊಡ್ತಾನೆ. ಆದ್ದರಿಂದ ನಾವು ಯೇಸು ಸ್ವಾಮಿಯ ಆ ಒಂದು ಸೇವೆ ಎಂಬ ಆ ಓಟವನ್ನು ಸರಿಯಾಗಿ ಓಡೋಣ, ಅಥವಾ ಜೀವಿತದಲ್ಲಿ ಯೇಸು ಸ್ವಾಮಿಯ ವಾಕ್ಯವನ್ನು ಫಾಲೋ ಮಾಡೋಣ. ಅದನ್ನು ಹೊತ್ತು ನಾವು ಸಾಗುವಾಗ, ದೇವರ ವಾಕ್ಯವನ್ನು ಅನುಸರಿಸಿ ಅದಕ್ಕೆ ವಿಧೇಯರಾಗಿ ನಾವು ಸಾಗುವಾಗ ನಮ್ಮನ್ನು ಆಶೀರ್ವಾದ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಒಂದು ವೇಳೆ ಸಿಮೋನನ ಕಾಲದಲ್ಲಿ ಅಂಥ ದೊಡ್ಡ ಆಶೀರ್ವಾದಗಳು ಏನೂ ಅವನಿಗೆ ಬಂದಿರಲ್ಲ. ಯಾಕೆಂದರೆ ಈ ಮರವನ್ನು ಹೊರುವವನು ಅಥವಾ ಇದನ್ನು ಓರುವವನು ಶಾಪಗ್ರಸ್ತವಾದಂತಹ ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಜನ ತಿಳ್ಕೊಂಡ್ರು ಇವನಂಥ ಶಾಪಗ್ರಸ್ತ ಯಾರೂ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ಅವನಂಥ ಆಶೀರ್ವಾದ ಹೊಂದಿದವನು ಯಾರೂ ಇಲ್ಲ. ಕಾರಣ ಅವರ ಮಕ್ಕಳು ಪ್ರಸಿದ್ಧರಾದರು, ರೋಮ ಸಭೆಯ ಪ್ರಸಿದ್ಧ ವಿಶ್ವಾಸಿಗಳಾಗಿ ಅವರು ಮಾರ್ಪಟ್ಟಿದ್ದರೆ. ಈ ದಿವಸಗಳಲ್ಲಿ ಕರ್ತನಲ್ಲಿ ಆಶ್ರಯಿಸಿ ಕರ್ತನಿಗಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ದಿವಸಗಳಲ್ಲಿ ದೇವರೇ ಮನಪೂರ್ವಕವಾಗಿ ಕರ್ತನೆ ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು, ಆಶೀರ್ವದಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಂದಿಗೂ ಕರ್ತನೆ ನಮ್ಮ ಜೀವಿತದಲ್ಲಿ ನಿರಾಶರಾಗದೆ ನಿನ್ನ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.